Namaste. Class 9th Mathematics NCERT syllabus. Chapter number 1 Number Systems. Article number 1.4 Operations on Real Numbers. Exercise 1.4. Fourth question. Represent square root of 9.3 on the number line. So ನಾವಿವಾಗ ನಂಬರ್ ಲೈನಲ್ಲಿ ಸ್ಕ್ವೇರ್ ರೂಟ್ ಆಫ್ 9.3ನ ಫೈಂಡ್ ಔಟ್ ಮಾಡಬೇಕು, ಅಂದರೆ ಲೊಕೇಟ್ ಮಾಡಬೇಕು ಅದು ನಂಬರ್ ಲೈನ್ ಮೇಲೆ. ಓಕೆ, ಹೇಗೆ ಅಂತ ನೋಡೋಣ. ಸೊ ಈ ಥರ ಬರಿಬೇಕಾಗತ್ತೆ. ಇಲ್ಲಿ ಫಸ್ಟು ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ, ಅದಾಯ್ತಲ್ಲ. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್, ಸಿಂಪಲ್ಲಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಈ ಪಾಯಿಂಟನ್ನು ಓ ಅಂತ ಕಾಲ್ ಮಾಡಿ. ಓಕೆ, ನೆಕ್ಸ್ಟು ಓ ಇಂದ ಬಿಗೆ ಸ್ಕೇಲ್ನಲ್ಲಿ, ಲೀನಿಯರ್ ಸ್ಕೇಲ್ ಇದೆಯಲ್ಲ, ಆ ಲೀನಿಯರ್ ಸ್ಕೇಲಲ್ಲಿ 9.3 ಯೂನಿಟ್ಸ್ ಅಂತ ತಗೊಳ್ಳಿ. ಗೊತ್ತಾಯ್ತಲ್ಲ, 9.3 ಯೂನಿಟ್ಸ್. ನೆಕ್ಸ್ಟು ಬಿ ಇಂದ ಸಿಗೆ 1 ಯೂನಿಟನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, 1 ಯೂನಿಟ್. ಓಕೆ, ಇವಾಗ ಏನು ಮಾಡಬೇಕು, 0 ಟು ಸಿ ಇದೆಯಲ್ಲ, 0 ಅಂದರೆ ಓ, ಓಕೆ, ನಾಟ್ 0, ಓ ಟು ಸಿ, ಅದು ಮಿಡ್ ಪಾಯಿಂಟ್ ನೋಡಿ, ಡಿ ಆಗತ್ತೆ. ಓಕೆ, ಮಿಡ್ ಪಾಯಿಂಟ್ ಈಸ್ ಡಿ ಆಯಿತು. ಇದನ್ನು ನಾವು ಫಸ್ಟು ಬಿ ತನಕ 9.3 ತೊಗೊಂಡಿದ್ದಾಯಿತು, 9.3 ಯೂನಿಟ್ಸ್. ಓಕೆ, ಆಫ್ಟರ್ ದಟ್ ಏನು ಮಾಡಬೇಕು, ಬಿ ಇಂದ ಸಿಗೆ 1 ಯೂನಿಟ್ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ, 1 ಯೂನಿಟ್ ಎಕ್ಸ್ಟೆಂಡ್ ಮಾಡಿದ್ದಾಯ್ತು. ಇದು 1 ಯೂನಿಟ್ ಎಕ್ಸ್ಟೆಂಡ್ ಆಯಿತು. ಈ ಪಾಯಿಂಟ್ನ ಸಿ ಅಂತ ಕಾಲ್ ಮಾಡಿ. ಈಗ ಓ ಸಿ ಎಷ್ಟಿದೆ ನೋಡಿಕೊಂಡು ಅದರದ್ದು ಮಿಡ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡಿ. ಗೊತ್ತಾಯ್ತಲ್ಲ. ನೆಕ್ಸ್ಟು ಈಗ ಡಿ ಸಿ ಅಥವಾ ಸಿ ಡಿ ಅಥವಾ ಓ ಡಿ ನಿಮ್ಮದು ರೇಡಿಯಸ್ ಆಗಬೇಕು. ಗೊತ್ತಾಯ್ತಲ್ಲ, ಅದು ನಿಮ್ಮದು ರೇಡಿಯಸ್. ಅಲ್ಲಿಂದ ಒಂದು ಸೆಮಿ ಸರ್ಕಲನ್ನು ಡ್ರಾ ಮಾಡಬೇಕು. ಇಲ್ಲಿಂದ ಒಂದು ಸೆಮಿ ಸರ್ಕಲ್ ಡ್ರಾ ಮಾಡಿ. ಇದು ನಿಮಗೆ ಎಷ್ಟು ರೇಡಿಯಸ್ ಇರುತ್ತೆ ಅದನ್ನು ತಗೊಂಡು ವಿತ್ ಕಾಂಪಾಸಲ್ಲಿ ನೀವು ಈ ಸೆಮಿ ಸರ್ಕಲ್ನ ಡ್ರಾ ಮಾಡಬೇಕು. ರೇಡಿಯಸ್ ಎಲ್ಲೇ ಹೋಗಿ ನೋಡಿ, ರೇಡಿಯಸ್ ಈಕ್ವಲ್ ಆಗಿರುತ್ತೆ. ಆಮೇಲೆ ಏನು ಮಾಡಬೇಕು, ಪ್ರೊಟ್ರಾಕ್ಟರ್ ತೊಗೊಂಡು ಬಿ ಪಾಯಿಂಟಿಂದ ಒಂದು 90 ಡಿಗ್ರಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೆಲ್ಲೋ 90 ಡಿಗ್ರಿ ಇಷ್ಟು ಬರುತ್ತಲ್ಲ, ಇಲ್ಲಿ 90 ಡಿಗ್ರಿ ಇರುತ್ತೆ. 90 ಡಿಗ್ರಿ ಮಾರ್ಕ್ ಮಾಡಿಕೊಂಡು ಲೀನಿಯರ್ ಸ್ಕೇಲ್ನಲ್ಲಿ ಅಲ್ಲಿ ಡ್ರಾ, ಅಂದರೆ ಒಂದು ಲೈನನ್ನು ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಬೇಕು. ಗೊತ್ತಾಯ್ತಲ್ಲ. ಓ ಸಿ ಅಂದರೆ ಬಿ ಇ ಪರ್ಪೆಂಡಿಕ್ಯುಲರ್ ಟು ಓ ಸಿ. ಇಲ್ಲಿ ಪಾಯಿಂಟ್ ಇಂಟರ್ಸೆಕ್ಟ್ ಆಗಬೇಕು. ಈ ಸೆಮಿ ಸರ್ಕಲ್ ಲೈನ್, ಸೆಮಿ ಸರ್ಕಲ್ ಇದೆಯಲ್ಲ, ಅಲ್ಲಿ ಇಂಟರ್ಸೆಕ್ಟ್ ಆಗಬೇಕು. ಸೊ ಅಲ್ಲಿಗೆ ಓ ಸಿ, ಬಿ ಇ ಇಸ್ ಪರ್ಪೆಂಡಿಕ್ಯುಲರ್ ಟು ಓ ಸಿ. ಆಯ್ತಲ್ಲ. ಈಗ ಏನು ಮಾಡಬೇಕು, ಬಿ ಮತ್ತು ಇನಲ್ಲಿ ಕಾಂಪಾಸ್ ಇಟ್ಕೊಂಡು ಮೆಷರ್ ಮಾಡ್ಕೊಳ್ಳಿ. ಎಷ್ಟಿರುತ್ತೆ ಕಾಂಪಾಸಿಂದ ಮೆಷರ್ ಮಾಡಿಕೊಂಡು ಇಷ್ಟಕ್ಕೆ ತೊಗೊಂಬರ್ಬೇಕು. ಕಾಂಪಾಸದು ಒಂದು ಸೈಡು ನೀಡ್ಲಿರುತ್ತೆ, ಇನ್ನೊಂದು ಸೈಡ್ ಪೆನ್ಸಿಲ್ ಇರುತ್ತಲ್ಲ, ಅಲ್ಲಿ ಇಷ್ಟು ಮೆಷರ್ ಮಾಡಿಕೊಂಡು ಅದನ್ನು ನೀವು ಹೀಗೆ ತೊಗೊಂಬಂದರೆ, ಸೊ ನಂಬರ್ ಲೈನ್ ಮೇಲೆ ಅದು ನೀವು ಇಂಟರ್ಸೆಕ್ಟ್ ಮಾಡಬೇಕು, ಕಟ್ ಮಾಡಬೇಕಿಲ್ಲ. ಗೊತ್ತಾಯ್ತಲ್ಲ. ಈ ಪಾಯಿಂಟ್ ಈಗ ಲೊಕೇಟ್ ಆಯ್ತಲ್ಲ, ಅದು ನಿಮ್ಮದು ಎಫ್ ಪಾಯಿಂಟು. ಇದು ಎಷ್ಟು ವ್ಯಾಲ್ಯೂ ಅಂತ ಹೇಳಿದ್ರೆ 9.3 ಯೂನಿಟ್ಸ್. ಗೊತ್ತಾಯ್ತಲ್ಲ. ಬಿಕಾಸ್ ದಿಸ್ ಒನ್ ಈಸ್ ಸ್ಕ್ವೇರ್ ರೂಟ್ ಆಫ್ 9.3 ಯೂನಿಟ್ಸ್. ದಿಸ್ ಈಸ್ ಸ್ಕ್ವೇರ್ ರೂಟ್ ಆಫ್ 9.3. ಗೊತ್ತಾಯ್ತಲ್ಲ. ಅದಷ್ಟನ್ನೇ ನೀವು ನಿಮ್ಮ ಕಾಂಪಾಸ್ ಹೆಲ್ಪಿಂದ ಹೀಗೆ ತೊಗೊಂಡು ಬಂದಿಲ್ಲ ಹಾಕಿದರೆ, ಗೊತ್ತಾಯ್ತಲ್ಲ, ಆರ್ಕ್ ಡ್ರಾ ಮಾಡಬೇಕು. ಡ್ರಾ ದಿ ಆರ್ಕ್ ಫ್ರಮ್ ಹಿಯರ್ ಟು ಹಿಯರ್. ಓಕೆ, ಸೊ ದಿಸ್ ಪಾಯಿಂಟ್ ಈಸ್, ಈ ಲೊಕೇಟ್ ಆಗಿರೋ ಪಾಯಿಂಟ್ ಸ್ಕ್ವೇರ್ ರೂಟ್ ಆಫ್ 9.3 ಯೂನಿಟ್ಸ್ ಆಗಿರುತ್ತೆ. ಅರ್ಥ ಆಯ್ತಲ್ಲ. ಸೊ ಇವಾಗ ಹೇಗೆ ಬರಿಬೇಕು ಎಕ್ಸ್ಪ್ಲನೇಷನ್ ನೋಡೋಣ. ಮಾರ್ಕ್ ಎ ಲೈನ್ ಸೆಗ್ಮೆಂಟ್ ಒ ಬಿ. ಸೊ ಫಸ್ಟ್ ಏನು ಮಾಡಬೇಕು, ಒ ಬಿ ಡ್ರಾ ಮಾಡಬೇಕು. ಹೀಗೆ ಒ ಬಿನ ಡ್ರಾ ಮಾಡೋದು, ಒ ಮತ್ತು ಬಿ. ಸೊ ಇದು 9.3 ಯೂನಿಟ್ಸ್ ಇರಬೇಕು. ಓಕೆ, ಆನ್ ನಂಬರ್ ಲೈನ್ ಫರ್ದರ್ ಟೇಕ್ ಬಿ ಸಿ ಆಫ್ 1 ಯೂನಿಟ್. ಬಿ ಇಂದ ಸಿಗೆ 1 ಯೂನಿಟ್ ಕನ್ಸಿಡರ್ ಮಾಡಿ, ಡ್ರಾ ಮಾಡ್ಕೊಳ್ಳಿ. ಫೈಂಡ್ ದಿ ಮಿಡ್ ಪಾಯಿಂಟ್ ಡಿ ಆಫ್ ಓ ಸಿ. ಸೊ ಈಗ ಇದು ಸಿ ಅಂತ ಆಯಿತು, ಇದು 1 ಯೂನಿಟ್ ಆಯಿತು. ಓ ಇಂದ ಸಿಗೆ ಮಿಡ್ ಪಾಯಿಂಟ್ ನೋಡಿ, ಇಲ್ಲೆಲ್ಲೋ ಬರುತ್ತೆ ಡಿ ಅಂತ. ಗೊತ್ತಾಯ್ತಲ್ಲ. ಫೈಂಡ್ ದಿ ಮಿಡ್ ಪಾಯಿಂಟ್ ಡಿ ಆಫ್ ಓ ಸಿ ಆ್ಯಂಡ್ ಡ್ರಾ ಎ ಸೆಮಿ ಸರ್ಕಲ್ ಆನ್ ಓ ಸಿ.
ಸೊ ಅಲ್ಲಿಗೆ ಇಲ್ಲಿಂದ ನೀವೇನು ಮಾಡಬೇಕು, ಡ್ರಾ ಮಾಡಬೇಕು ವಿತ್ ಕಾಂಪಸ್ ಹೆಲ್ಪಿಂದ, ಗೊತ್ತಾಯ್ತಲ್ಲ. ಸೊ ಇಲ್ದು ರೇಡಿಯಸ್ ಇಷ್ಟು ತೊಗೋಬೇಕು, ರೇಡಿಯಸ್ ಹಿಂಗೆ ತೊಗೊಂಡು ಕಾಂಪಾಸಿಂದ ಒಂದು ಸೆಮಿ ಸರ್ಕಲನ್ನು ಡ್ರಾ ಮಾಡ್ಕೊಳ್ಳಿ. ಓಕೆ, ಸೆಮಿ ಸರ್ಕಲ್ನ ಡ್ರಾ ಮಾಡಿದಾಯಿತು. ನೆಕ್ಸ್ಟ್ ಏನು ಮಾಡಬೇಕು, ಆನ್ ಹೋಸಿ ವೈಲ್ ಟೇಕಿಂಗ್ ಡಿ ಆ್ಯಸ್ ಇಟ್ ಸೆಂಟರ್. ಸೊ ಡಿ ಇವಾಗ ಸೆಂಟರ್ ಆಯಿತು. ಡ್ರಾ ಎ ಪರ್ಪೆಂಡಿಕ್ಯುಲರ್ ಲೈನ್ ಓ ಸಿ ಪಾಸಿಂಗ್ ಥ್ರೂ ಪಾಯಿಂಟ್ ಬಿ. ಸೊ ಬಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಬೇಕಾಗತ್ತೆ ಓ ಸಿ ಥ್ರೂ ಓ ಸಿ. ಸೊ ಇಲ್ಲಿ 90 ಅಂದರೆ ಬಿ ಇದು ಮಿಡ್ ಪಾಯಿಂಟ್ ಆಗಿರಬೇಕು, ಗೊತ್ತಾಯ್ತಲ್ಲ. ಇಲ್ಲಿಂದ ನೀವು ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಬೇಕಂದ್ರೆ ಸೆಮಿ ಸರ್ಕಲ್ದು ಇದು ಪ್ರೊಟ್ರಾಕ್ಟ್ ಇರುತ್ತಲ್ಲ, ಅದ್ರಲ್ಲಿ 90 ಡಿಗ್ರಿ ಬರುತ್ತಲ್ಲ, ಅಲ್ಲೆಲ್ಲೋ ಪಾಯಿಂಟ್ಸ್ ಇರುತ್ತೆ, ಅಲ್ಲಿಂದ ಒಂದು ಲೈನ್ ಡ್ರಾ ಮಾಡಿ. ಇದು ಟಚ್ ಆಯ್ತಲ್ಲ, ಮೀಟ್ ಆಗುತ್ತಲ್ಲ, ಈ ಪಾಯಿಂಟ್ನ ಇ ಅಂತ ಕಾಲ್ ಮಾಡ್ಕೊಳ್ಳಿ. ದಿಸ್ ಈಸ್ 9.3 ಆಗುತ್ತೆ. ನೆಕ್ಸ್ಟ್ ಇದನ್ನು ಮೆಷರ್ ಮಾಡಿ ಇಟ್ಕೊಂಡು ಒಂದು ಆರ್ಕ್ ಲೆಂತನ್ನು ಡ್ರಾ ಮಾಡಿ, ಗೊತ್ತಾಯ್ತಲ್ಲ. ಈ ಪಾಯಿಂಟ್ ನಿಮ್ಮದು √9.3 ಆಗಿರುತ್ತೆ. ಸೊ ಡ್ರಾ ಎ ಪರ್ಪೆಂಡಿಕ್ಯುಲರ್ ಲೈನ್ ಓ ಸಿ ಪಾಸಿಂಗ್ ಥ್ರೂ ಪಾಯಿಂಟ್ ಬಿ, ಲೆಟ್ ಇಟ್ ಇಂಟರ್ಸೆಕ್ಟ್ ದಿ ಸೆಮಿ ಸರ್ಕಲ್ ಅಟ್ ಇ. ಸೊ ಅದು ಪರ್ಪೆಂಡಿಕ್ಯುಲರ್ ಲೈನ್ ಏನಾಗ್ತಾ ಇದೆ, ಇಂಟರ್ಸೆಕ್ಟ್ ಆಗುತ್ತೆ ಸೆಮಿ ಸರ್ಕಲ್ ಲೈನ್ ಮೇಲೆ. ಆ ಪಾಯಿಂಟನ್ನ ಇ ಅಂತ ಕಾಲ್ ಮಾಡಿ. ಟೇಕಿಂಗ್ ಬಿ ಆಸ್ ಸೆಂಟರ್ ಆ್ಯಂಡ್ ಬಿ ಆಸ್ ರೇಡಿಯಸ್. ಇವಾಗ ಸೆಂಟರ್ ಪಾಯಿಂಟ್ ಬಿ ಅಂತ ತೊಗೊಂಡು ಬಿಇನ ರೇಡಿಯಸ್ ಅಂತ ಕನ್ಸಿಡರ್ ಮಾಡಿ. ಡ್ರಾ ಆ್ಯನ್ ಆರ್ಕ್ ಇಂಟರ್ಸೆಕ್ಟಿಂಗ್ ನಂಬರ್ ಲೈನ್ ಅಟ್ ಎಫ್. ಸೊ ಈಗ ಒಂದು ಆರ್ಕ್ ಲೆಂತ್ನ ಡ್ರಾ ಮಾಡಬೇಕು, ಅದು ನಂಬರ್ ಲೈನಲ್ಲಿ ಇಂಟರ್ಸೆಕ್ಟ್ ಆಗಬೇಕು. ಆ ಪಾಯಿಂಟನ್ನು ಎಫ್ ಅಂತ ಕಾಲ್ ಮಾಡ್ಕೊಳ್ಳಿ. ಇದು ಆರ್ಕ್ ಲೆಂತ್ ಆಯಿತಾ. ಇದು ದಿಸ್ ಇಸ್ ಫಾರ್ ಆರ್ಕ್. ಕಾಂಪಾಸಿಂದ ಇದು ಸೆಂಟರ್ ಪಾಯಿಂಟು, ಇದು ರೇಡಿಯಸ್ ಅಂತ ತೊಗೊಂಡು ಇಲ್ಲಿ ಆರ್ಕ್ ಮಾಡಿದರೆ ಇದು ಇಂಟರ್ಸೆಕ್ಟ್ ಆಗಬೇಕು ಈ ನಂಬರ್ ಲೈನ್ ಮೇಲೆ, ಅದನ್ನು ಎಫ್ ಅಂತ ಕಾಲ್ ಮಾಡಿ. ಸೊ ಬಿ ಎಫ್ ಈಸ್ √9.3 ಆಗುತ್ತೆ. ಇವಾಗ ಈ ಬಿ ಎಫ್ ಇದೆಯಲ್ಲ, ಅಥವಾ ಬಿ ಇ √9.3, ಇವಾಗ ನಿಮಗೆ ಇದಿಷ್ಟು √9.3 ಆಗುತ್ತೆ, ಗೊತ್ತಾಯ್ತಲ್ಲ. ಬಿ ಎಫ್ ಅನ್ನೋದಕ್ಕಿಂತ ಓ ಎಫ್ ಅಂತ ಹೇಳಿದ್ರೆ ಬೆಟರು. ಬಿ ಎಫ್ ಈಗ ಓ ಬಿ ಓಕೆ, ಬಿ ಎಫ್ ಈಸ್ √9.3 ಅಂತ ಆಗುತ್ತೆ. ಯಾಕಂದರೆ ಬಿ ಇ ಈಸ್ √9.3 ಅಂತ ಹೇಳಿದ್ರೆ, ಇಲ್ಲಿ ಬಿ ಇ ಈಸ್ √9.3 ಅಂತ ಹೇಳಿದ್ರೆ ಇದು ಎಷ್ಟು ರೇಡಿಯಸ್ ಇರುತ್ತೆ ಅಷ್ಟೇ ಇಲ್ಲೂ ಕೂಡ ಇರುತ್ತೆ. ಬೋತ್ ಆರ್ ಈಕ್ವಲ್. ದಿಸ್ ಲೈನ್ ಈಸ್ ಈಕ್ವಲ್ ಟು ದಿಸ್ ಒನ್. ಸೊ ಹಾಗಾಗಿ ಬಿ ಎಫ್ ಈಸ್ ಹೌ ಮಚ್ ಅಂತ ಹೇಳಿದ್ರೆ √9.3. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್.